ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿದ್ ದೇವರ್ನವದಗಿ ಅನುಷಿದ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಸಂಚಿಕೆಯಲ್ಲಿ ನಾವು ಕಾನೂನಿನ ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಕಾನೂನಿನ ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ ಏನು ಕೇಳಿಲ್ಲ, ಕೆಲವೊಂದಿಷ್ಟು ಬಾರಿ ಏನಪ್ಪ ಅಂದರೆ ಈ ಪ್ರಶ್ನೆ ಕೇಳಲಾಗಿದೆ. ಅತಿ ಹೆಚ್ಚು ಬಾರಿ ಏನು ಕೇಳಿಲ್ಲ, ಕೆಲವೊಂದಿಷ್ಟು ಬಾರಿ ಇದು ಸಹಿತ ಏನಪ್ಪ ಅಂದ್ರೆ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಎಷ್ಟು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಆಗಿದೆ? 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಸರ್ ಏನ್ರಿ ಹೇಳ್ದಾಗೆಲ್ಲ ಬರೀ 5 ಅಂಕಕ್ಕೆ ಕೇಳ್ತೈತಿ, ಅತಿ ಹೆಚ್ಚು ಇಂಪಾರ್ಟೆಂಟ್ ಐತಿ ಅಂತ ಬರೀ ಇದೇ ಹೇಳ್ತೀರಿ, ಮತ್ತು ಎಲ್ಲ ಕೇಳ್ತಾರಂತ ಹೇಳ್ತೀರಿ ಸರ. ಮತ್ತು ನಾವು ಹೆಂಗೆ ಓದಬೇಕು? ನಾವು ಯಾವ್ದು ಮತ್ತು ಇದ್ರೊಳಗೆ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದ್ರಿ ಅನ್ನುವಂಥ ಪ್ರತಿಭೆಗಳಿಗೆ ನಾ ಹೇಳುವುದೇನಪ್ಪ ಅಂದ್ರೆ, ನೀವು 2015ರಿಂದ ಹಿಡ್ಕೊಂಡು 2024 ಕ್ವಶನ್ ಪೇಪರ್ನೇ ಬೇರೆ ಇತ್ತು ನಮ್ಮದು. 2015ರಿಂದ ಹಿಡ್ಕೊಂಡು 2024 ಕ್ವಶನ್ ಪೇಪರ್ ಪ್ಯಾಟ್ರನ್ನೇ ಬೇರೆ ಇತ್ತು. ಈ 2025 ಮೊದಲನೇ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿದ್ರೆ ಅಲ್ಲಿ ಗೊತ್ತಾಗ್ತದೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಯಾರ, ಏನು ಹಳಿ ಪ್ರಶ್ನೆಗಳನ್ನು ಕೇಳ್ಯಾರೋ, ಏನು ಹೊಸ ಪ್ರಶ್ನೆಗಳನ್ನು ಕೇಳ್ಯಾರೋ. ಅದಕ್ಕಾಗಿ ನಾ ಏನು ಹೇಳಕತ್ತೀನಿ, ಈಗ ಯಾವ ರೀತಿ ಬದಲಾವಣೆ ಆಗೈತಪ್ಪ ಅಂದ್ರೆ ಕೆಲವೊಂದಿಷ್ಟು ಕೇಳಾರದ ಪ್ರಶ್ನೆಗಳನ್ನು ಕೇಳಿಬಿಡ್ಲಾಕತ್ತಾರ. ಇದು ಜಾಸ್ತಿ ಕೇಳಿಲ್ಲ, ಕೇಳಬಹುದಲ್ಲ ಮುಂದಿದು. ಅದಕ್ಕಾಗಿ ನಾ ಏನು ಹೇಳಕತ್ತೀನಿ, ನಾ ಹೇಳುವಂಥದ್ದು ಪ್ರತಿಯೊಂದು ಇಂಪಾರ್ಟೆಂಟ್. ಇವತ್ತು ನೀವು 1ನೇ ಪಾಠ ಹಿಡ್ಕೊಂಡು 5ನೇ ಪಾಠ ತನಕ ನನ್ನ ಯೂಟ್ಯೂಬ್ ಕ್ಲಾಸ್ ಏನದವಲ್ಲ ಇವೆಲ್ಲ ಇಂಪಾರ್ಟೆಂಟೇ. ಯಾಕಪ್ಪ ಅಂದ್ರೆ ಎಕ್ಸಾಮ್ನಲ್ಲಿ ಯಾವುದು ಬರ್ತದೆ ಗೊತ್ತಾಗಲ್ಲ. ನಾ ಮೊದಲೇ ಮಾತು ಹೇಳೀನಿ, ಪೊಲಿಟಿಕಲ್ ಸೈನ್ಸ್ ಅಂದ್ರೆ ಹೆಂಗಪ್ಪ ಅಂದ್ರೆ ಜಾತ್ರೆ ಇದ್ದಂಗೆ ಅಂತ ಹೇಳೀನಿ. ಜಾತ್ರೆ ಒಳಗೆ ಯಾರು ಬರ್ತಾರ ಯಾರು ಹೋಗ್ತಾರ ಒಟ್ಟ ಗೊತ್ತಾಗಂಗಿಲ್ಲ. ಜಾತ್ರೆ ಒಳಗೆ ಯಾರು ಬರ್ತಾರ ಯಾರು ಹೋಗ್ತಾರ ಅಂತ ಒಟ್ಟ ಗೊತ್ತಾಗಂಗಿಲ್ಲ. ಅದೇ ರೀತಿ ಪೊಲಿಟಿಕಲ್ ಸೈನ್ಸ್ ಹಂಗೆ, ಯಾವ ಪ್ರಶ್ನೆ ಕೇಳ್ತಾರ ಯಾವ ಪ್ರಶ್ನೆ ಬಿಡ್ತಾರ ಅನ್ನೋದು ಒಟ್ಟ ಗೊತ್ತಾಗಂಗಿಲ್ಲ. ಅದಕ್ಕಾಗಿ ನಾ ಏನು ಹೇಳಕತ್ತೀನಿ, ನನ್ನ 1ನೇ ಅಧ್ಯಾಯದಿಂದ ಹಿಡ್ಕೊಂಡು 5ನೇ ಅಧ್ಯಾಯ ತನಕ ಏನು ಕ್ಲಾಸ್ ಅದಾವಲ್ಲ ಎಲ್ಲ ಏನಪ್ಪ ಅಂದ್ರೆ ಪ್ರತಿಯೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳು. ಬೇಕಾದ್ರೆ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಬೇಕಾದ್ರೆ, ಬಿಟ್ಟ ಸ್ಥಳ ಪ್ರಶ್ನೆಗಳನ್ನು ಬೇಕಾದ್ರೆ, ಹೊಂದಿಸಿ ಬರೆಯರಿ ಪ್ರಶ್ನೆಗಳನ್ನು ಬೇಕಾದ್ರೆ ನೀವು ನನ್ನ ಹಳೆಯ ವಿಡಿಯೋದಲ್ಲಿ ನೋಡ್ಕೊಳ್ಬೋದು. ಅವು ಸಹಿತ ಅಪ್ಲೋಡ್ ಮಾಡಿಬಿಟ್ಟಿನಿ. ಪ್ರತಿಯೊಂದು ನಿಮ್ಗೆ ಎಲ್ಲಿ ಒಂದು ಮಾರ್ಕ್ಸ್ ಹೋಗ್ಲಾರ್ದಂಗೆ ಹೇಳ್ತೀನಿ, ನಿಮ್ಗೆ ಎಲ್ಲಿ ಒಂದು ಮಾರ್ಕ್ಸ್ ಹೋಗ್ಲಾರ್ದಂಗೆ. ಪೊಲಿಟಿಕಲ್ ಸೈನ್ಸ್ ಎಲ್ಲಿ ಟ್ಯೂಷನ್ ಕ್ಲಾಸ್ ಬೇಡ, ನಿಮ್ಗೆ 80ಕ್ಕೆ 80 ಆಗಂಗೆ, ಥೇರಿ ಒಳಗೆ 80ಕ್ಕೆ 80 ಆಗಂಗೆ ಹೇಳುವಂಥ ಜವಾಬ್ದಾರಿ ನಂದು, ಕೇಳುವಂಥ ಜವಾಬ್ದಾರಿ ನಿಮ್ಮದು. ಕೇಳ್ರಿ, ಇರಲಿ. ಈಗ ವಿಷಯಕ್ಕೆ ಬಂದುಬಿಡೋಣ, ಭಾಳ ಮಾತಾಡೋದು ಬೇಡ. ಕಾನೂನಿನ ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇದು ಸಹಿತ ಏನಪ್ಪ ಕೆಲವೊಂದಿಷ್ಟು ಬಾರಿ ಎಷ್ಟು ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ? 5 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಒಂದು ಸಲ ಕೇಳೇನಂದ್ರೆ ನೆಕ್ಸ್ಟ್ನು ಕೇಳಬಹುದು. ಕೇಳ್ರಿ, ಇಲ್ಲೇ ಈ ಕಾನೂನಿನ ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ ತಿಳಿಯೋದಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಭಯೋತ್ಪಾದನೆಯನ್ನು ತಡೆಗಟ್ಟಲುಗೋಸ್ಕರ ಕೇಂದ್ರ ಸರ್ಕಾರ ಯಾವ ಕಾಯ್ದೆಗಳನ್ನು ಜಾರಿಗೆ ತರಲಾಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಅಂದ್ರೆ ಏನಪ್ಪ ಅಂದರೆ ಈ ಕಾನೂನಿನ ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ ಏನೈತಲ್ಲ, ಈ ಕಾಯ್ದೆಯನ್ನು ತಿಳಿಯೋದಕ್ಕಿಂತ ಪೂರ್ವದಲ್ಲಿ ರಾಷ್ಟ್ರದೊಳಗೆ ಭಯೋತ್ಪಾದನೆಯನ್ನು ತಡೆಗಟ್ಟಲುಗೋಸ್ಕರ ಭಾರತ ರಾಷ್ಟ್ರ ಯಾವ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ, ವಿಶ್ವಸಂಸ್ಥೆಯಲ್ಲಿ ಯಾವ ರೀತಿ ತನ್ನ ವಾದಗಳನ್ನು ಪ್ರಸ್ತುತಪಡಿಸಿದೆ ಅನ್ನುವಂಥ ಎಲ್ಲ ವಿಷಯಗಳ ಬಗ್ಗೆ ಏನಪ್ಪ ಅಂದ್ರೆ ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಈ 1950ರಲ್ಲಿ 1950ರಲ್ಲಿ ಕಾನೂನಿನ ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ ಏನೈತಲ್ಲ, ಇದು ಯಾವಾಗ ಅಂಗೀಕರಿಸಲಾಯಿತಪ್ಪ ಅಂದರೆ 1950ರಲ್ಲಿ ಅಂಗೀಕರಿಸಲಾಯಿತು ಭಾರತದ ಸಂಸತ್ತಿನಲ್ಲಿ.
ಭಾರತದ ಸಂಸತ್ತು ಏನೈತಲ್ಲ ಅಂತ ಪಾರ್ಲಿಮೆಂಟ್ ಅಂತೆ ನಾವು ಕರಿತೇವಲ್ಲ, ಈ ಪಾರ್ಲಿಮೆಂಟ್ನಲ್ಲಿ ಕಾನೂನಿನ ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆಯನ್ನು 1950ರಲ್ಲಿ ಅಂಗೀಕರಿಸಲಾಯಿತು ಸ್ನೇಹಿತರೆ. ನಿಮಗೆ ಎಕ್ಸಾಮ್ನಾಗ ಏನು ಕೇಳ್ತಾನಪ್ಪ ಅಂದ್ರೆ UAPA ವಿಸ್ತರಿಸಿ ಅಂತ ಕೇಳ್ತಾನೆ, UAPA ವಿಸ್ತರಿಸಿ ಅಂತ ಕೇಳ್ತಾನೆ. ನೀವು ಕನ್ನಡದಾಗ ಇಂಗ್ಲೀಷ್ನಾಗ ಬರಲಾರ್ದಂಥ ಪ್ರತಿಭೆಗಳಿದ್ರಪ್ಪ ಅಂದ್ರೆ ನೀವೇನು ಬರಿಬೋದು, ಕಾನೂನಿನ ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ. ಮೊದಲೇನು ಕೇಳ್ತಿದ್ರು ಭಾಳ ಆದ್ರೆ KS ವಿಸ್ತರಿಸಿ ಅಂತ ಕೇಳ್ತಿದ್ರು, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. IAS ವಿಸ್ತರಿಸಿ ಅಂತ ಕೇಳ್ತಿದ್ರು, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. IPS ವಿಸ್ತರಿಸಿ ಅಂತ ಕೇಳ್ತಿದ್ರು, ಇಂಡಿಯನ್ ಪೊಲೀಸ್ ಸರ್ವಿಸ್. IFS ವಿಸ್ತರಿಸಿ ಅಂತ ಕೇಳ್ತಿದ್ರು, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. JPSC ವಿಸ್ತರಿಸಿ ಅಂತ ಕೇಳ್ತಿದ್ರು, ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ನೆಕ್ಸ್ಟ್ KPSC ವಿಸ್ತರಿಸಿ ಅಂತ ಕೇಳ್ತಿದ್ರು, ಪಬ್ಲಿಕ್ ಸರ್ವಿಸ್ ಕಮಿಷನ್. ಇನ್ನು UPSC ಅಂತ ಕೇಳ್ತಿದ್ರು, UPSC ಅಂತ ಕೇಳ್ತಿದ್ರು, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. INC ವಿಸ್ತರಿಸಿ ಅಂತ ಕೇಳ್ತಿದ್ರು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳ್ತಿದ್ರು. ಇನ್ನು CET ವಿಸ್ತರಿಸಿ ಅಂತ CAT ವಿಸ್ತರಿಸಿ ಅಂತ ಕೇಳ್ತಿರು, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಹೇಳ್ತೇವೆ. ಇನ್ನು KAT ವಿಸ್ತರಿಸಿ ಅಂತ ಕೇಳ್ತಿದ್ರು, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಹೇಳ್ತೇವೆ. ಇನ್ನು ನೋಟಾ ಅಂತ ಕೇಳ್ತಿದ್ರು, ನನ್ನ ಆಪ್ತಿ ಅಬೌವ್ ಅಥವಾ ನಕಾರಾತ್ಮಕ ಮತದಾನ ಅಂತ ನಾವು ಕರಿತೇವೆ. ಈ ರೀತಿ ಏನಪ್ಪ ಅಂದ್ರೆ ಜಾಸ್ತಿ ಇವುಗಳು ಕೇಳಿರ್ತಕ್ಕಂಥ ಪ್ರಶ್ನೆ. ಈಗೇನು ಮಾಡಕತ್ತಾನ, ಹೊಸ ಹೊಸ ಪ್ರಶ್ನೆಗಳನ್ನು ಕೇಳಕತ್ತಾನ. ಈಗ UAPA ವಿಸ್ತರಿಸಿ ಅಂತ ಕೇಳಿದ್ರಾಗ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಸ್ ಆ್ಯಕ್ಟ್ ಅಂತ ಹೇಳಬೇಕು. ಒಂದು ವೇಳೆ ನಿಮ್ಗೆ ಇಂಗ್ಲೀಷ್ನಾಗ ಬರೆಯುವುದಕ್ಕೆ ಸಾಧ್ಯವಾಗಲಿಲ್ಲ ಅಂದ್ರೆ ನೀವು ಕನ್ನಡದಲ್ಲಿ ಆದರೂ ಬರಿಬೋದು. ಏನಂತ ಬರಿಬೋದು, ಕಾನೂನಿನ ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ ಅಂತ ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಅರ್ಥ ಆಯ್ತಾ? ಈ ಕಾನೂನಿನ ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ ಸಂಸತ್ತಿನಲ್ಲಿ ಯಾವಾಗ ಅಂಗೀಕರಿಸಲಾಯಿತಪ್ಪ ಅಂದರೆ 1950ರಲ್ಲಿ ಅಂಗೀಕರಿಸಲಾಯಿತು ಸ್ನೇಹಿತರೆ. ಯಾತಕ್ಕಾಗಿ ಈ ಕಾಯ್ದೆಯನ್ನು ಅಂಗೀಕರಿಸಲಾಯಿತಪ್ಪ ಅಂದರೆ ರಾಷ್ಟ್ರದೊಳಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ತಡೆಗಟ್ಟಲುಗೋಸ್ಕರ. ಇದು ಭಯೋತ್ಪಾದನೆಯನ್ನು ತಡೆಗಟ್ಟಲುಗೋಸ್ಕರ ಏನಪ್ಪ ಅಂದ್ರೆ ಈ ಕಾಯ್ದೆ ಏನೈತಲ್ಲ, ಈ ಕಾಯ್ದೆ ಸಂಸತ್ತಿನಲ್ಲಿ ಅಂಗೀಕರಿಸಲಾಯಿತು. ನೆಕ್ಸ್ಟ್ ಏನಪ್ಪ ಅಂದರೆ 1971ರಲ್ಲಿ ಆಂತರಿಕ ಭದ್ರತಾ ನಿರ್ವಹಣಾ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಸ್ನೇಹಿತರೆ. 1971ರಲ್ಲಿ ಆಂತರಿಕ ಭದ್ರತಾ ನಿರ್ವಹಣಾ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಅಷ್ಟೇ ಅಲ್ಲದೆ ಸ್ನೇಹಿತರೆ 1980ರಲ್ಲಿ ರಾಷ್ಟ್ರೀಯ ಭದ್ರತಾ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ನೆಕ್ಸ್ಟ್ ಏನಪ್ಪ ಅಂದ್ರೆ 2001ರಲ್ಲಿ ಭಯೋತ್ಪಾದಕ ನಿಗ್ರಹ ಕಾಯ್ದೆಯನ್ನು ಜಾರಿಗೆ ತಂದಿದ್ರು ಸ್ನೇಹಿತರೆ. 2001ರಲ್ಲಿ ಏನಪ್ಪ ಅಂದ್ರೆ ಈ ಭಯೋತ್ಪಾದಕ ನಿಗ್ರಹ ಕಾಯ್ದೆಯನ್ನು ಜಾರಿಗೆ ತಂದರು. ಈ ಕಾಯ್ದೆ ಏನು ಮಾಡ್ತಾರೆ, 2008ರಲ್ಲಿ ರದ್ದುಪಡಿಸಿ 2001ರಲ್ಲಿ ಜಾರಿಗೆ ತಂದಿರತಕ್ಕಂಥ ಭಯೋತ್ಪಾದಕ ನಿಗ್ರಹ ಕಾಯ್ದೆ ಅಥವಾ ನಾವು ಪೋಟಾ ಕಾಯ್ದೆ ಅಂತ ನಾವು ಕರಿತೇವಲ್ಲ, ಅಥವಾ ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟ್ ಅನ್ನುವಂಥ ಕಾಯ್ದೆ ಏನೈತಲ್ಲ, ಈ ಕಾಯ್ದೆಯನ್ನು ರದ್ದುಪಡಿಸಿ ಪುನಃ ಮತ್ತೆ ಯಾವ ಕಾಯ್ದೆ ಜಾರಿಗೆ ತರಲಾಯಿತಪ್ಪ ಅಂದರೆ ಈ ಕಾನೂನಿನ ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ ಜಾರಿಗೆ ತರಲಾಯಿತು. 2001ರಲ್ಲಿ ಜಾರಿಗೆ ತಂದಿರತಕ್ಕಂಥ ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟ್ ಅಂದ್ರೆ ಭಯೋತ್ಪಾದಕ ನಿಗ್ರಹ ಕಾಯ್ದೆ ಏನೈತಲ್ಲ, ಇದು 2001ರಲ್ಲಿ ಜಾರಿಗೆ ತರಲಾಯಿತು. ಇದಕ್ಕೆ ಏನಪ್ಪ ಅಂದ್ರೆ 2008ರಲ್ಲಿ ರದ್ದುಪಡಿಸಿ ಪುನಃ ಏನಪ್ಪ ಅಂದ್ರೆ ಕಾನೂನಿನ ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ ಏನು ಮಾಡ್ತಾರೆ ಅಂದರೆ ಜಾರಿಗೆ ತರ್ತಾರ. ಯಾತಕ್ಕಾಗಿ ಈ ಕಾಯ್ದೆ ಜಾರಿಗೆ ತರಲಾಗುತ್ತದಪ್ಪ ಅಂದ್ರೆ ರಾಷ್ಟ್ರ ಮಟ್ಟದೊಳಗಿರ್ತಕ್ಕಂಥ ಭಯೋತ್ಪಾದನೆ ಏನೈತಲ್ಲ, ಈ ಭಯೋತ್ಪಾದನೆಯನ್ನು ತಡೆಗಟ್ಟಲುಗೋಸ್ಕರ ಏನಪ್ಪ ಅಂದ್ರೆ ನಮ್ಮ ಕೇಂದ್ರ ಸರ್ಕಾರ ಈ ಎಲ್ಲ ಕಾಯ್ದೆಗಳನ್ನು ಜಾರಿಗೆ ತರಲಾಗಿದೆ ಸ್ನೇಹಿತರೆ. ಇನ್ನು ಈ ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ ಏನೈತಲ್ಲ, ಈ ಕಾಯ್ದೆಯ ಮುಖ್ಯಾಂಶಗಳಲ್ಲಿ ಮೊದಲನೇ ಮುಖ್ಯಾಂಶ ನೋಡುವುದಾದರೆ ಭಯೋತ್ಪಾದಕ ಕಾಯ್ದೆ ಎಂಬ ಪದ ಏನೈತಲ್ಲ, ಈ ಸೆಕ್ಷನ್ 15ರಲ್ಲಿ ವ್ಯಾಖ್ಯಾನಿಸಲಾಗಿದೆ. ಭಯೋತ್ಪಾದಕ ಅನ್ನುವಂಥ ಪದ ಯಾವ ಪದ, ಭಯೋತ್ಪಾದಕ ಅನ್ನುವಂಥ ಪದ ಏನೈತಲ್ಲ, ಈ ಪದ ಏನಪ್ಪ ಅಂದ್ರೆ ಸೆಕ್ಷನ್ 15ರಲ್ಲಿ ವ್ಯಾಖ್ಯಾನಿಸಲಾಗಿದೆ. ಎಕ್ಸಾಮ್ನೊಳಗೆ ಕೇಳಬಹುದು,
ಭಯೋತ್ಪಾದಕ ಅನ್ನುವಂಥ ಪದ ಯಾವ ಸೆಕ್ಷನ್ ಅಡಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ ಅಥವಾ ಅರ್ಥೈಸಲಾಗಿದೆ ಅಂತ ಪ್ರಶ್ನೆ ಮಾಡಿದರೆ ಸೆಕ್ಷನ್ 15ರ ಅಡಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ ಸ್ನೇಹಿತರೆ. ಭಯೋತ್ಪಾದಕ ಅಂದರೆ ಏನು ನೋಡುವುದಾದರೆ, ಭಾರತ ರಾಷ್ಟ್ರದ ಏಕತೆಗೆ ಧಕ್ಕೆ ತರುತ್ತಿದ್ದಾರೆ, ಭಾರತ ರಾಷ್ಟ್ರದ ಸಮಗ್ರತೆಗೆ ಧಕ್ಕೆ ತರುತ್ತಿದ್ದಾರೆ ಮತ್ತು ಭಾರತದ ಪರಮಾಧಿಕಾರಕ್ಕೆ ಧಕ್ಕೆ ತರುತ್ತಿದ್ದಾರೆ. ಅಂತಹ ಕೃತ್ಯಕ್ಕೆ ನಾವೇನೆಂದು ಕರೆಯಲಾಗುವುದಪ್ಪ ಅಂದರೆ ಭಯೋತ್ಪಾದ ಕೃತ್ಯ ಎಂದು ಕರೆಯಲಾಗುವುದು ಸ್ನೇಹಿತರೆ. ನಮ್ಮ ಭಾರತ ರಾಷ್ಟ್ರ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ನಮ್ಮ ಭಾರತ ರಾಷ್ಟ್ರ ಸಮಗ್ರತೆಯ ತತ್ವಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ನಮ್ಮ ಭಾರತ ರಾಷ್ಟ್ರ ಪರಮಾಧಿಕಾರವನ್ನು ಹೊಂದಿರುವಂಥ ರಾಷ್ಟ್ರ. ಪರಮಾಧಿಕಾರ ಅಂದ್ರೆ ಒಂದೇ, ಸಾರ್ವಭೌಮ ಅಂದ್ರೆ ಒಂದೇ. ಭಾರತ ರಾಷ್ಟ್ರ ಪರಮಾಧಿಕಾರ, ಯಾವುದೇ ರಾಷ್ಟ್ರದ ಅಧೀನಕ್ಕೆ ಒಳಪಡದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂಥ ರಾಷ್ಟ್ರ ಯಾವುದಪ್ಪ ಅಂದರೆ ಈ ಭಾರತ ರಾಷ್ಟ್ರ ಸ್ನೇಹಿತರೆ. ಭಾರತ ರಾಷ್ಟ್ರದ ಏಕತೆ ಆಗಿರಬಹುದು, ಸಮಗ್ರತೆ ಆಗಿರಬಹುದು, ಪರಮಾಧಿಕಾರಕ್ಕೆ ಧಕ್ಕೆಯನ್ನುಂಟು ಮಾಡುತ್ತಿದ್ದರೆ ಅಂತಹ ಕೃತ್ಯ ಏನೈತಲ್ಲ ಅಥವಾ ಅಂತಹ ವ್ಯವಸ್ಥೆ ಏನೈತಲ್ಲ ಆ ವ್ಯವಸ್ಥೆಗೆ ನಾವು ಏನೆಂದು ಕರೆಯಲಾಗುವುದಪ್ಪ ಅಂದರೆ ಭಯೋತ್ಪಾದಕ ಕೃತ್ಯ ಎಂದು ಕರೆಯಲಾಗುವುದು. ಯಾವ ಸೆಕ್ಷನ್ ಅಡಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ ಅಂದರೆ ಸ್ನೇಹಿತರೆ ಸೆಕ್ಷನ್ 15ರ ಅಡಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ. ಭಯೋತ್ಪಾದನೆಗೆ ಪ್ರೋತ್ಸಾಹ ನೀಡುವ, ಯಾವುದೇ ರೀತಿಯ ಸಹಾಯ ಮಾಡುವಂಥ ವ್ಯಕ್ತಿಗೆ, ಯಾವುದಾದರೂ ಒಬ್ಬ ವ್ಯಕ್ತಿ ಭಯೋತ್ಪಾದನೆಗೆ ಪ್ರೋತ್ಸಾಹ ನೀಡಕತ್ತಿದ್ದಪ್ಪ ಅಂದ್ರೆ ಅಥವಾ ಯಾವುದೇ ರೀತಿಯ ಸಹಾಯ ಮಾಡ್ತಿದ್ದಂದ್ರೆ ಅಂತಹ ವ್ಯಕ್ತಿಗಳಿಗೆ ಏನಪ್ಪ ಅಂದ್ರೆ 10 ವರ್ಷಗಳ ಕಾಲ, ಎಷ್ಟು ವರ್ಷಗಳ ಕಾಲ? ಅಂತಹ ವ್ಯಕ್ತಿಗಳಿಗೆ 10 ವರ್ಷಗಳ ಕಾಲ ಸೆರೆವಾಸ ಮತ್ತು ದಂಡವನ್ನು ವಿಧಿಸುವ ಮೂಲಕ ಶಿಕ್ಷೆಗೆ ಒಳಪಡಿಸಲಾಗುವುದು ಸ್ನೇಹಿತರೆ. ಭಯೋತ್ಪಾದನೆಗೆ ಯಾವುದಾದರೂ ಒಬ್ಬ ವ್ಯಕ್ತಿ ಪ್ರೋತ್ಸಾಹ ಮಾಡೋದು ಅಥವಾ ಯಾವುದೇ ರೀತಿ ಸಹಾಯ, ಅವ್ರಿಗೇನಪ್ಪ ಅಂದ್ರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡೋದು, ಅವರಿಗೆಲ್ಲ ಹಣದ ಸೌಲಭ್ಯಗಳನ್ನು ಒದಗಿಸಿಕೊಡೋದು, ಅವ್ರಿಗೆ ಇರುವುದಕ್ಕೆ ವ್ಯವಸ್ಥೆಗಳನ್ನು ಒದಗಿಸಿಕೊಡೋದು, ಅವ್ರು ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ತಂದು ಕೊಡೋದು ಅಥವಾ ಅವರಿಗೆ ಕೆಲವೊಂದಿಷ್ಟು ನಮ್ಮ ರಾಷ್ಟ್ರದ ಮಾಹಿತಿಗಳನ್ನು ಒದಗಿಸಿಕೊಡೋದು, ಇಂಥ ಅಂದರೆ ಯಾವುದೇ ರೀತಿಯ ಸಹಾಯ ಮಾಡುವಂಥ ವ್ಯಕ್ತಿಗಳೇನಿದಾರಲ್ಲ ಅಂತಹ ವ್ಯಕ್ತಿಗಳಿಗೆ ಸಹಿತ ಏನಪ್ಪ ಅಂದ್ರೆ 10 ವರ್ಷಗಳ ಸೆರೆವಾಸ ಅಂದರೆ ಜೈಲು ಮತ್ತು ದಂಡವನ್ನು ವಿಧಿಸುವ ಮೂಲಕ ಏನು ಮಾಡ್ಕೊಳ್ಬಹುದಪ್ಪ ಅಂದರೆ ಶಿಕ್ಷೆಗೆ ಒಳಪಡಿಸಲಾಗುವುದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಅಂಶ ನೋಡೋದಾದರೆ ಭಯೋತ್ಪಾದನೆಗೆ ಪ್ರೋತ್ಸಾಹ ಆಗಿರಬಹುದು ಮತ್ತು ವಂತಿಕೆ ಸಂಗ್ರಹಿಸುವುದು ಅಪರಾಧವಾಗಿದೆ ಸ್ನೇಹಿತರೆ. ಯಾವುದಾದರೂ ಒಬ್ಬ ವ್ಯಕ್ತಿ ಭಯೋತ್ಪಾದನೆಗೆ ಪ್ರೋತ್ಸಾಹ ನೀಡಕತ್ತಿದ್ದಪ್ಪ ಅಂದ್ರೆ ನೋಡ್ತಮ್ಮ, ನೀನು ಭಯೋತ್ಪಾದನೆ ಚಟುವಟಿಕೆ ಒಳಗೆ ಭಾಗವಹಿಸು, ನಿನಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತೀನಿ, ನಿನಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತೀನಿ, ಒಟ್ಟು ನೀ ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ಭಾಗವಹಿಸಂತೇನಪ್ಪ ಅಂದ್ರೆ ಅವ್ರಿಗೆ ಪ್ರೋತ್ಸಾಹ ನೀಡಕತ್ತಿದ್ರಪ್ಪ ಅಂದ್ರೆ ಅಥವಾ ವಂತಿಕೆಗಳನ್ನು ಸಂಗ್ರಹಿಸುವುದು, ಈ ಎಲ್ಲ ವ್ಯವಸ್ಥೆ ಏನೈತೆ ಇದು ಏನಪ್ಪ ಅಂದ್ರೆ ಅಪರಾಧವಾಗಿದೆ ಸ್ನೇಹಿತರೆ. ಯಾವುದಾದ್ರೂ ಒಬ್ಬ ವ್ಯಕ್ತಿ ಭಯೋತ್ಪಾದನೆಗೆ ಪ್ರೋತ್ಸಾಹ ನೀಡುವುದಾಗಿರಬಹುದು, ಭಯೋತ್ಪಾದನೆ ಚಟುವಟಿಕೆ ಸಲುವಾಗಿ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ನಾಗರಿಕರಿಂದ ವಂತಿಕೆಗಳನ್ನು ಸಂಗ್ರಹಣೆ ಮಾಡುತ್ತಿದ್ದಾರೆ, ಅಂತಹ ವ್ಯಕ್ತಿಗಳಿಗೆ ಸಹಿತ ಏನಪ್ಪ ಅಂದ್ರೆ 5 ವರ್ಷ ಸೆರೆವಾಸ ಆದರೂ ವಿಧಿಸಬಹುದು ಅಥವಾ ಜೀವಾವಧಿ ಶಿಕ್ಷೆ ಆದರೂ ವಿಧಿಸಬಹುದು ಅಥವಾ ದಂಡವಾದರೂ ವಿಧಿಸಬಹುದು ಸ್ನೇಹಿತರೆ. ಭಯೋತ್ಪಾದಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದರೆ ಅಥವಾ ವಂತಿಕೆ ಅಂದರೆ ಏನಪ್ಪ, ಇವತ್ತೇನಪ್ಪ ಹಣವನ್ನು ಸಂಗ್ರಹಣೆ ಮಾಡೋದು, ಹಣವನ್ನು ಸಂಗ್ರಹಿಸುವುದು, ಹಣವನ್ನು ಸಂಗ್ರಹಣೆ ಮಾಡುವಂಥ ವ್ಯಕ್ತಿಗಳೇನಿದಾರಲ್ಲ ಅಂತಹ ವ್ಯಕ್ತಿಗಳಿಗೆ ಎಷ್ಟು ವರ್ಷಗಳ ಕಾಲ ಜೈಲು ವಾಸಪ್ಪ ಅಂದರೆ 5 ವರ್ಷಗಳ ಕಾಲ ಸೆರೆವಾಸ ಇಡಬಹುದು ಅಥವಾ ಜೀವಾವಧಿ ಶಿಕ್ಷೆ, ಸಾಯುತನಕ ಅಲ್ಲೇ ಇಡುವುದು. ಜೀವಾವಧಿ ಅಂದರೆ ಏನಪ್ಪ, ಸಾಯುತನಕ. ಇವತ್ತು ನಮ್ಮ ಹಾಸನ ಜಿಲ್ಲೆಯ ಮಾಜಿ ಲೋಕಸಭಾ ಸದಸ್ಯರು, ಈ ಪ್ರಸ್ತುತ ಅಲ್ಲ, ಮಾಜಿ ಲೋಕಸಭಾ ಸದಸ್ಯರು ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣರವರೇನಂದ್ರೆ ಇವ್ರಿಗೆ ಜೀವಾವಧಿ ಶಿಕ್ಷೆ ವಿಧಿಸ್ಯಾರ ಸ್ನೇಹಿತರೆ. ಅಂದ್ರೆ ಸಾಯುತನಿಕೆ ಜೈಲೊಳಗಿರೋದು, ಸತ್ತ ಬೆಳಕ ಅಷ್ಟೇ ಅವನ ಬಾಡಿ ಹೊರತರೋದು,
ಅಂಥ ಶಿಕ್ಷೆ. ಜೀವಾವಧಿ ಶಿಕ್ಷೆ ಅಂದರೆ ಸಾಯುವ ತನಕ, ಸತ್ತ ಬಳಿಕ ಅಷ್ಟೇ ಹೊರಗೆ ಬರೋದು, ಅಂದರೆ ಬಾಡಿ ಹೊರಗೆ ಕೊಡೋದು. ಈ ರೀತಿ ಏನಪ್ಪ ಅಂದ್ರೆ ಜೀವಾವಧಿ ಶಿಕ್ಷೆ ವಿಧಿಸ್ಬೋದು ಅಥವಾ ದಂಡವಾದರೂ ವಿಧಿಸಬಹುದು ಸ್ನೇಹಿತರೆ. ನೆಕ್ಸ್ಟ್, ಭಯೋತ್ಪಾದಕ ಕೃತ್ಯಕ್ಕೆ ವ್ಯಕ್ತಿಗಳನ್ನು ನೇಮಿಸುವುದಾಗಿರಬಹುದು ಅಥವಾ ಅದಕ್ಕೆ ಪೂರಕವಾಗಿರ್ತಕ್ಕಂಥ ತರಬೇತಿ ನೀಡುವುದೇನೈತಲ್ಲ, ಇದು ಅಪರಾಧವಾಗಿದೆ ಸ್ನೇಹಿತರೆ. ಭಯೋತ್ಪಾದಕ ಕೃತ್ಯಗಳಿಗೆ ವ್ಯಕ್ತಿಗಳನ್ನು ನೇಮಕ ಮಾಡಿಕೊಳ್ಳೋದು, ಆ ಭಯೋತ್ಪಾದಕ ಚಟುವಟಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪೂರಕವಾದಂಥ ತರಬೇತಿ ನೀಡುವುದು. ಪೂರಕವಾದಂಥ ತರಬೇತಿ ಕೆಲವೊಂದಿಷ್ಟು ನಿರುದ್ಯೋಗ ಯುವಕ ಮತ್ತು ಯುವತಿಯರನ್ನು ಗುರಿಯಾಗಿಸಿಕೊಂಡು ಅಥವಾ ಕೆಲವೊಂದಿಷ್ಟು ಧರ್ಮಾಭಿಮಾನದ ಮೂಲಕ, ಧರ್ಮದ ವಿಷಬೀಜಗಳನ್ನು ಬಿತ್ತುವುದರ ಮೂಲಕ ಕೆಲವೊಂದಿಷ್ಟು ಯುವಕರನ್ನು ತನ್ನ ಕಡೆ ಸೆಳೆಯುವುದರ ಮುಖಾಂತರ ಅಲ್ಲೇನಪ್ಪ ಅಂದ್ರೆ ಆ ಭಯೋತ್ಪಾದಕ ಕೃತ್ಯಗಳಲ್ಲಿ ನೇಮಕ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅಷ್ಟೇ ಅಲ್ಲದ ಸ್ನೇಹಿತರೆ, ಅದಕ್ಕೆ ಪೂರಕವಾದಂಥ ತರಬೇತಿಗಳು. ಯಾವ ಪ್ರದೇಶದಲ್ಲಿ ದಾಳಿ ಮಾಡಿದ್ರೆ ನಮಗಾಗುವಂಥ ಲಾಭಗಳೇನು, ಯಾವ ರೀತಿ ದಾಳಿಗಳನ್ನು ಮಾಡಬೇಕು, ನಾವು ಯಾವ ರೀತಿ ನಾಗರಿಕರನ್ನು ಹತ್ಯೆ ಮಾಡಬೇಕು, ಯಾವ ರಾಷ್ಟ್ರದ ಕೆಲವೊಂದಿಷ್ಟು ರಾಷ್ಟ್ರದ ಆರ್ಥಿಕತೆಯನ್ನು ಯಾವ ರೀತಿ ಕುಸಿತ ಮಾಡಬೇಕು, ರಾಷ್ಟ್ರದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರಬೇಕು, ಎಲ್ಲ ಮಾಹಿತಿಗಳೇನು ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ತರಬೇತಿ ಕೊಡ್ತಾರೆ. ಒಂದು ವೇಳೆ ನೀವು ಅವ್ರ ಕೈಯೊಳಗೆ ಸಿಕ್ಕರಪ್ಪ ಅಂದ್ರೆ ನೀವು ಯಾವ ರೀತಿ ಆಗಿರಬೇಕು. ಯಾಕಪ್ಪ ಅಂದರೆ ಕೆಲವೊಂದಿಷ್ಟು ಭಯೋತ್ಪಾದಕರು ನಮ್ಮ ರಾಷ್ಟ್ರದ ವೀರ ಯೋಧರ ಕೈಯಲ್ಲಿ ಸಿಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಬಾಯಿ ಬಿಡೋಂಗಿಲ್ಲ ಸ್ನೇಹಿತರೆ. ನಾವು ಎಂಥ ಕಷ್ಟ ಕೊಟ್ಟರು ಅವ್ರಿಗೆ, ಎಂಥ ಕಷ್ಟ ಕೊಟ್ಟರು ಸಹಿತ ಒಟ್ಟ ಬಾಯಿ ಬಿಡೋಂಗಿಲ್ಲ. ಎಲ್ಲೈತಿ ನೀವಿರುವಂಥ ಸ್ಥಳ ಯಾವುದು, ನೀವು ಯಾವ ಯಾವ ಪ್ರದೇಶಗಳಲ್ಲಿದ್ದೀರಿ, ಯಾವ ಯಾವ ವಸ್ತುಗಳನ್ನು ಉಪಯೋಗ ಮಾಡ್ತೀರಿ, ನಿಮ್ಗೆ ಯಾರು ಸೌಕರ್ಯಗಳನ್ನು ಒದಗಿಸಿಕೊಡ್ತಾರೆ, ನಿಮಗೆಲ್ಲ ಯಾರ ಮಾಹಿತಿಗಳನ್ನು ಕೊಡ್ತಾರೆ, ನೀವು ಇನ್ನೇನು ವಿಚಾರಗಳನ್ನು ಇಟ್ಕೊಂಡಿರಿ ಅಂತ ಕೇಳ್ತಾರೆ ನಮ್ಮ ಅಧಿಕಾರಿಗಳು. ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತು ಸೈನಿಕ ಪಡೆ ಕೇಳ್ತೈತಿ. ಬಟ್ ಏನಪ್ಪ, ಯಾವುದಕ್ಕೂ ಉತ್ತರ ಕೊಡೋಂಗಿಲ್ಲ. ಇಲ್ಲೇನಪ್ಪ ಅಂದ್ರೆ ಈ ಭಯೋತ್ಪಾದಕ ಕೃತ್ಯಗಳನ್ನು ನೇಮಿಸುವುದರ ಜೊತೆಗೆ ಅದಕ್ಕೆ ಪೂರಕವಾದಂಥ ತರಬೇತಿಗಳನ್ನು ನೀಡ್ತಾರೆ. ಇದಕ್ಕೇನಪ್ಪ ಅಂದ್ರೆ ಇಂತಹ ಅಪರಾಧ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ, ಇವತ್ತು ಭಯೋತ್ಪಾದಕ ಕೃತ್ಯಗಳಿಗೆ ನೇಮಿಸುವಂಥ ವ್ಯಕ್ತಿಗಳಿಗಾಗಿರ್ಬೋದು ಅಥವಾ ಅದಕ್ಕೆ ಪೂರಕವಾದಂಥ ತರಬೇತಿ ನೀಡುವಂಥ ವ್ಯಕ್ತಿಗಳಾಗಿರ್ಬೋದು, ಈ ಅಪರಾಧ ಅಂದರೆ ಇಂತಹ ಕೃತ್ಯಗಳನ್ನು ಎಸಗುವಂಥ ವ್ಯಕ್ತಿಗಳೇನಿದಾರಲ್ಲ ಅಥವಾ ಅಪರಾಧಿಗಳೇನಿದಾರಲ್ಲ, ಅಂತಹ ಅಪರಾಧಿಗಳಿಗೇನಪ್ಪ ಅಂದ್ರೆ 5 ವರ್ಷಗಳ ಕಾಲ ಸೆರೆವಾಸ ಇಡಬಹುದು ಅಥವಾ ದಂಡವಾದರೂ ವಿಧಿಸುವುದಕ್ಕೇನಪ್ಪ ಅಂದ್ರೆ ಅವಕಾಶವನ್ನು ಒದಗಿಸಿ ಕೊಡಲಾಗಿದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಇದೇ ಕಾಯ್ದೆಯ ಪ್ರಕಾರ ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆಯ ಪ್ರಕಾರ 90 ದಿನಗಳವರೆಗೆ ತನಿಖೆ ಪೂರ್ಣಗೊಳ್ಳದಿದ್ದರೆ, ಎಷ್ಟು ದಿನಗಳವರೆಗೆ? 90 ದಿನಗಳವರೆಗೆ ತನಿಖೆ ಪೂರ್ಣಗೊಳ್ಳದಿದ್ದರೆ ನ್ಯಾಯಾಂಗದ ಬಂಧನದ ಅವಧಿ ಏನೈತಲ್ಲ, ಈ ನ್ಯಾಯಾಂಗದ ಬಂಧನದ ಅವಧಿ 180 ದಿನಗಳವರೆಗೆ ವಿಸ್ತರಿಸಲು ನ್ಯಾಯಾಂಗಕ್ಕೆ ಅವಕಾಶವಿದೆ ಸ್ನೇಹಿತರೆ. ಯಾವುದಾದರೂ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡಿರ್ತಾರೆ, ಇವತ್ತ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ನೇಮಕ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಾಗಿರಬಹುದು, ಪ್ರೋತ್ಸಾಹ ನೀಡುವಂಥ ಸಂದರ್ಭದಲ್ಲಾಗಿರಬಹುದು, ವಂತಿಕೆಗಳನ್ನು ಅಂದರೆ ಹಣವನ್ನು ಸಂಗ್ರಹಣೆ ಮಾಡುವಂಥ ಸಂದರ್ಭದಲ್ಲಾಗಿರಬಹುದು ಅಥವಾ ಸಂಪೂರ್ಣವಾದಂಥ ಮಾಹಿತಿಯನ್ನು ಒದಗಿಸಿಕೊಡುವಂಥ ಸಂದರ್ಭದಲ್ಲಾಗಿರಬಹುದು, ಭಯೋತ್ಪಾದನೆ ಕೃತ್ಯದ ಚಟುವಟಿಕೆ ನೇಮಕ ಮಾಡಿಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅವರಿಗೆ ತರಬೇತಿ ನೀಡುವಂಥ ಸಂದರ್ಭದಲ್ಲಾಗಿರಬಹುದು, ಆ ಭಯೋತ್ಪಾದಕರು ಸಿಕ್ಕಂಥ ಸಂದರ್ಭದಲ್ಲಿ ನಮಗೆ ಆ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ 90 ದಿನಗಳವರೆಗೆ ತನಿಖೆ ಪೂರ್ಣಗೊಳ್ಳಬೇಕು. 90 ದಿನಗಳವರೆಗೆ ಅವರಿಂದ ಎಲ್ಲ ಮಾಹಿತಿಗಳನ್ನು ಕ್ರೋಢೀಕರಿಸಬೇಕು. ಅವರಿಂದ ಎಲ್ಲ ಮಾಹಿತಿಗಳನ್ನು ಕ್ರೋಢೀಕರಿಸಿ ಅಂದರೆ ತನಿಖೆಗಳನ್ನು ಪೂರ್ಣಗೊಳ್ಳಬೇಕು. ಒಂದು ವೇಳೆ 90 ದಿನಗಳ ಒಳಗಾಗಿ ತನಿಖೆ ಪೂರ್ಣಗೊಳ್ಳದಿದ್ದರೆ ನ್ಯಾಯಾಂಗದ ಬಂಧನದ ಅವಧಿ ಏನೈತಲ್ಲ 180 ದಿನಗಳವರೆಗೆ ವಿಸ್ತರಿಸುವುದಕ್ಕೆ ಯಾರಿಗೆ ಅವಕಾಶ ಐತಪ್ಪ ಅಂದ್ರೆ ನ್ಯಾಯಾಂಗಕ್ಕೆ ಅವಕಾಶ ಐತಿ ಸ್ನೇಹಿತರೆ. ಯಾರಿಗೆ ಅವಕಾಶ ಐತಿ? ನ್ಯಾಯಾಂಗಕ್ಕೆ. ಮೊದಲ 90 ದಿನ ಕೊಡ್ತಾರೆ,
90 ದಿನಗಳ ಒಳಗಾಗಿ ಅವರು ತನಿಖೆ ಪೂರ್ಣಗೊಳ್ಳಿಲ್ಲಪ್ಪ ಅಂದ್ರೆ ಎಷ್ಟು ದಿನಗಳ ಮತ್ತೆ ಕಾಲಾವಕಾಶ ಕೊಡ್ತಾರಪ್ಪ ಅಂದ್ರೆ 180 ದಿನಗಳವರೆಗೆ ವಿಸ್ತರಿಸಲು ನ್ಯಾಯಾಂಗಕ್ಕೆ ಅವಕಾಶ ಇದೆ. ನನ್ನ ಪ್ರಕಾರ ಈ ರೀತಿ ಅವಕಾಶ ಮಾಡಿಕೊಡ್ಬೇಕು. ಸಿಕ್ಕಾರಪ್ಪ ಸ್ಪಾಟ್ ಮ್ಯಾಗೆ ಖೇಲ್ ಖತಮ್ ನಾಟಕ ಬಂದು ಒಟ್ಟ ಮಾತಾಡಂಗಿಲ್ಲ. ಭಯೋತ್ಪಾದಕರು ನಮ್ಮ ವೀರ ಯೋಧರ ಕೈಯ ಸಿಕ್ಕಾರ ಅಂತ ಅಷ್ಟೇ ಗೊತ್ತು. ಸಿಗ್ಬೇಕು ಸ್ಪಾಟ್ ಮ್ಯಾಗೆ ಖತಮ್ ಬಡ್ದು ಬಿಡ್ಬೇಕು ಅಷ್ಟೇ. ಅವ್ರಿಗೆ 90 ದಿನ ಇಟ್ಕೊಂಡು ಮತ್ತು ತನಿಖೆ ಆ ತನಿಖೆ ಮಾಡಬೇಕು. ಮತ್ತು ಅವ್ರಿಗೆ 90 ದಿನ ಇರ್ಲಾಕೆಲ್ಲ ವ್ಯವಸ್ಥೆ, ಊಟದ ವ್ಯವಸ್ಥೆ, ರೂಮ್ ಕೊಡ್ಬೇಕು ಅವ್ರಿಗೆ. 90 ದಿನಗಳ ಒಳಗಾಗಿ ತನಿಖೆ ಪೂರ್ಣಗೊಳ್ಳಿಲ್ಲಪ್ಪ ಮತ್ತು 180 ದಿನಗಳ ಕಾಲ ಅಟ್ಟು 1 ವರ್ಷ ಇಲ್ಲೇ ಹೋಗ್ಬಿಡ್ತೈತೆ, ತನಿಖೆ ಮಾಡಕ್ಕನೆ ಹೋಗ್ಬಿಡ್ತೈತೆ 1 ವರ್ಷ. ಅಟ್ಟ ಏನಿಲ್ಲ, ಇಷ್ಟೆಲ್ಲ ಖರ್ಚು ಯಾಕೆ ಮಾಡೋದಪ್ಪ? ಅವ್ರೇನು ಹೌದಪ್ಪ ಒಂದು ಸಮಾಜದ ಒಳ್ಳೆ ಕಾರ್ಯಗಳೇ ಮಾಡ್ಯಾರ, ಒಂದು ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಾರ, ಒಬ್ಬ ವ್ಯಕ್ತಿಗೆ ಏಳಿಗೆಗಾಗಿ ಶ್ರಮಿಸ್ಯಾರ? ಇಲ್ಲ. ನಮ್ಮ ರಾಷ್ಟ್ರದ ನಾಗರಿಕರನ್ನು ಹತ್ಯೆ ಮಾಡ್ತಾರೆ, ಅಧಿಕಾರಿಗಳನ್ನು ಗುರಿಯಾಗಿಸ್ಕೊಳ್ತಾರೆ, ರಾಜಕಾರಣಿಗಳನ್ನು ಗುರಿಯಾಗಿಸ್ಕೊಳ್ತಾರೆ, ಕಂಡಲ್ಲಿ ಗುಂಡಿಟ್ಟು ಕೊಲ್ಲುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅಂತಹ ಕ್ರೂರವಾದಂಥ ಮನಸ್ಥಿತಿಗಳಿಗೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಸಿಕ್ಕಾರಪ್ಪ ಸ್ಪಾಟ್ ಮ್ಯಾಗ ಖತಮ್ ಮಾಡಿಬಿಡ್ಬೇಕು, ಒಟ್ಟ ಮಾತಾಡಂಗಿಲ್ಲ. ಸ್ವಲ್ಪ ಬದಲಾವಣೆ ಮಾಡ್ಬೇಕು. ಈ ಕಾಯ್ದೆ ಏನಿತ್ತಲ್ಲ ಇನ್ನಷ್ಟು ಬದಲಾವಣೆ ಮಾಡ್ಬೇಕು. ನನ್ನ ಪ್ರಕಾರ 90 ದಿನ 180 ದಿನ ಒಟ್ಟ ಅವಕಾಶ ಕೊಡು. ಸಿಕ್ಕಾರಪ್ಪ ಮುಗೀತು, ಒಟ್ಟ ಅವ್ರ ಜೀವನನೇ ಮುಂದೆ ಓಡಿಸ್ಬಾರ್ದು ಒಟ್ಟ. ಕೇಳ್ರಿ ನೆಕ್ಸ್ಟ್, ಭಯೋತ್ಪಾದಕ ಗುಂಪುಗಳಿಗೆ ಸಂಬಂಧಿಸಿದಂಥ ಆಸ್ತಿಗಳನ್ನು ಮುಟ್ಕೋಲು ಹಾಕ್ಕೊಳ್ಬಹುದು. ಭಯೋತ್ಪಾದಕ ಸಂಘಟನೆಗಳೇನಿದಾವಲ್ಲ, ಗುಂಪುಗಳೇನಿದಾವಲ್ಲ, ಆ ಸಂಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿಗಳಾಗಿರಬಹುದು, ಹಣಕಾಸಿನ ಮೂಲಗಳಾಗಿರಬಹುದು ಮತ್ತು ಆರ್ಥಿಕ ಸಂಪನ್ಮೂಲಗಳೇನಿದಾವಲ್ಲ ಎಲ್ಲವೂ ಸಹಿತ ವಶಪಡಿಸಿಕೊಳ್ಳುವಂಥ ಅಧಿಕಾರ ಯಾರಿಗೈತಪ್ಪ ಅಂದರೆ ಕೇಂದ್ರ ಸರ್ಕಾರಕ್ಕೆ ಇದೆ. ಭಯೋತ್ಪಾದಕ ಸಂಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿಗಳಾಗಿರಬಹುದು, ಹಣಕಾಸಿನ ಮೂಲಗಳಾಗಿರಬಹುದು ಸ್ನೇಹಿತರೆ, ಮತ್ತು ಆರ್ಥಿಕ ಸಂಪನ್ಮೂಲಗಳಾಗಿರಬಹುದು. ಇವೆಲ್ಲವೂ ಸಹಿತ ಏನಪ್ಪ ಅಂದ್ರೆ ವಶಪಡಿಸಿಕೊಳ್ಳುವಂಥ ಅಧಿಕಾರ ಯಾರಿಗೈತಪ್ಪ ಅಂದರೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಐತಿ ಸ್ನೇಹಿತರೆ. ಯಾವ ಸರ್ಕಾರಕ್ಕೆ ಐತಿ? ಕೇಂದ್ರ ಸರ್ಕಾರಕ್ಕೆ ಐತಿ. ಇವತ್ತ ಭಯೋತ್ಪಾದಕ ಸಂಘಟನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ, ಒಂದು 100 ಎಕರೆ ಆಸ್ತಿ ಇತ್ತಂತ ತಿಳ್ಕೊಂಡು ಅವೆಲ್ಲವೂ ವಶಪಡಿಸ್ಕೊಳ್ಬೇಕು. ಅವ್ರ ಬಳಿ 1 ಕೋಟಿ ಇತ್ತಂತ ತಿಳ್ಕೊ. ಇವತ್ತು ಪಾಕಿಸ್ತಾನದ ಮೂಲದ ಭಯೋತ್ಪಾದಕರು ನಮ್ಮ ಮೇಲೆ ಬಂದು ದಾಳಿ ಮಾಡಕತ್ತಾರ, ಅವ್ರ ಬಳಿ 1 ಕೋಟಿ ಐತೆ ಅಂತ ತಿಳ್ಕೊ. ಆ ಸಂದರ್ಭದಲ್ಲಿ ಆ ಎಲ್ಲ 1 ಕೋಟಿ ವಶಪಡಿಸ್ಕೊಂಡು ಬಿಡ್ಬೇಕು. ಆ ಎಲ್ಲ 1 ಕೋಟಿನಪ್ಪ ವಶಪಡಿಸ್ಕೊಳ್ತಾರೆ. ಯಾರು ವಶಪಡಿಸಿಕೊಳ್ತಾರಪ್ಪ ಅಂದ್ರೆ ಕೇಂದ್ರ ಸರ್ಕಾರ ವಶಪಡಿಸಿಕೊಳ್ತಾರೆ. ಇವತ್ತು ಆರ್ಥಿಕ ಸಂಪನ್ಮೂಲಗಳು, ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ರಕ್ಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಇರ್ತಾವೆ, ಅವೆಲ್ಲವೂ ಸಹಿತ ವಶಪಡಿಸ್ಕೊಂಡು ಬಿಡ್ತಾರೆ. ಅವ್ರ ಬಳಿ ಏನೇನು ಶಸ್ತ್ರಾಸ್ತ್ರಗಳದಾವಲ್ಲ, ಇವತ್ತು ಬಂದೂಕಾಗಿರ್ಬೋದು, ನೆಕ್ಸ್ಟ್ ಏನಪ್ಪ ಅಂದರೆ ಇವತ್ತು ಕೆಲವೊಂದಿಷ್ಟು ಬಾಂಬ್ಗಳಾಗಿರ್ಬೋದು, ಕೆಲವೊಂದಿಷ್ಟು ಮದ್ದುಗಳಾಗಿರ್ಬೋದು, ಇನ್ನಿತರ ಏನಪ್ಪ ಅಂದರೆ ಶಸ್ತ್ರಾಸ್ತ್ರಗಳನ್ನು ಏನು ಮಾಡ್ಕೊಂಡು ಬಿಡ್ತಾರೆ ಕೇಂದ್ರ ಸರ್ಕಾರ ವಶಪಡಿಸಿಕೊಳ್ತೈತಿ. ಯಾವ ಕಾಯ್ದೆಯ ಮೂಲಕ ವಶಪಡಿಸಿಕೊಳ್ಳಲಾಗಿದೆಪ್ಪ ಅಂದರೆ ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆಯ ಮೂಲಕ ವಶಪಡಿಸಿಕೊಳ್ಳಲಾಗುತ್ತದೆ ಸ್ನೇಹಿತರೆ. ಭಯೋತ್ಪಾದಕ ಗುಂಪುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿಗಳಾಗಿರಬಹುದು, ಹಣಕಾಸಿನ ಮೂಲಗಳಾಗಿರಬಹುದು ಮತ್ತು ಆರ್ಥಿಕ ಸಂಪನ್ಮೂಲಗಳು ಸಹಿತ ಏನಪ್ಪ ಅಂದ್ರೆ ಈ ಕೇಂದ್ರ ಸರ್ಕಾರ ವಶಪಡಿಸಿಕೊಳ್ಳುವಂಥ ಅಧಿಕಾರ ಹೊಂದಿದೆ ಸ್ನೇಹಿತರೆ. ನೆಕ್ಸ್ಟ್ ಮತ್ತೊಂದು ಮುಖ್ಯಾಂಶ ನೋಡಬೇಕಪ್ಪ ಅಂದರೆ ಕೃತ್ಯ ಎಸಗುವ ವ್ಯಕ್ತಿಯ ವಿರುದ್ಧ ಸಾಕ್ಷ್ಯಾಧಾರಗಳಿದ್ದರೆ ನ್ಯಾಯಾಂಗವು ಜಾಮೀನಿಗೆ ಅವಕಾಶ ಕೊಡುವುದಿಲ್ಲ. ನಾ ಮೊದಲೇ ಮಾತು ಹೇಳೀನಿ, ಈ ಕಾಯ್ದೆ ಹೇಳುವಂಥ ಸಂದರ್ಭದಲ್ಲಿ ಹೇಳೀನಿ 90 ದಿನ 180 ದಿನ ಒಟ್ಟ ಅವಕಾಶ ಮಾಡಿಕೊಡ್ಬೇಡ್ರಿ, ಸ್ಪಾಟ್ ಮ್ಯಾಗೆ ಅವ್ರ ನಾಟಕನೇ ಬಂದ್ ಮಾಡ್ರಿ ಅಂತ ಹೇಳಿಬಿಟ್ಟಿನಿ ನಾನು. ಅವ್ರ ಜೀವನನೇ ಸತ್ಯಾನಾಶ, ಅವ್ರ ಜೀವನನೇ ಏನು ಮಾಡಿಬಿಡೋದು ಪೂರಾ ಅವ್ರಿಗೆ ಜೀವನನೇ ತೆಗೆದುಬಿಡೋದು ಅವ್ರದ್ದು. ಇವತ್ತು ಕೃತ್ಯ ಎಸೆಯುವಂಥ ವ್ಯಕ್ತಿ ವಿರುದ್ಧ ಸಾಕ್ಷ್ಯಾಧಾರಗಳು ಇಟ್ಕೊಂಡು ಮತ್ತು ಅವನಿಗೆ ಜಾಮೀನು ಒಂದು ವೇಳೆ ಇರಲಿಲ್ಲ ಅಂದ್ರೆ ಜಾಮೀನು ಕೊಟ್ಬಿಡೋದ ಬೇಡ, ಆ ರೀತಿ ಕೊಡಬಾರ್ದು. ಆ ರೀತಿ ಕೃತ್ಯ ಎಸೆಯುವ ವ್ಯಕ್ತಿಯ ವಿರುದ್ಧ ಸಾಕ್ಷ್ಯಾಧಾರಗಳಿದ್ರೆ ನ್ಯಾಯಾಂಗವು ಜಾಮೀನಿಗೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳ್ತಾರೆ.
ಯಾವುದಕ್ಕೆ ಅವಕಾಶ ಕೊಡುವುದಿಲ್ಲ? ಜಾಮೀನಿಗೆ ಏನಪ್ಪ ಅಂದ್ರೆ ಅವಕಾಶ ಒದಗಿಸಿ ಕೊಡುವುದಿಲ್ಲ. ಏನಂತ ಯಾವ ಕಾಯ್ದೆ ಹೇಳ್ತೈತಪ್ಪ ಅಂದ್ರೆ ಇದೇ ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ ಹೇಳ್ತೈತಿ. ಕೃತ್ಯ ಎಸೆಯುವ ವ್ಯಕ್ತಿಯ ವಿರುದ್ಧ ಏನಪ್ಪ ಸಾಕ್ಷ್ಯಾಧಾರಗಳು ಇದ್ದರೆ ನ್ಯಾಯಾಂಗವು ಜಾಮೀನಿಗೆ ಅವಕಾಶ ಒದಗಿಸಿಕೊಡು. ಸಾಕ್ಷ್ಯಾಧಾರಗಳು ಇರಲಿ ಬಿಡಲಿ, ಅವರು ಜಾಮೀನು ಒಂದು ಕಡೆ ಇಡು, ಸ್ಪಾಟ್ ಮ್ಯಾಗೆ ಮುಗಿಸ್ಬಿಡ್ಬೇಕು ಅವ್ರಿಗೆ. ಈ ರೀತಿ ಇದ್ದಾಗ ಮಾತ್ರ ಏನಪ್ಪ ಅಂದರೆ ರಾಷ್ಟ್ರದೊಳಗಿರ್ತಕ್ಕಂಥ ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ಭಯೋತ್ಪಾದನೆ ಚಟುವಟಿಕೆ ಏನೈತಲ್ಲ ಅದನ್ನು ನಿಗ್ರಹ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಸ್ನೇಹಿತರೆ. ಇಲ್ಲಿಗೆ ಏನಪ್ಪ ಅಂದ್ರೆ ಇಂದಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ. ಇನ್ನು ಆದಷ್ಟು ಏನಪ್ಪ ದಿನಾಲೂ ಒಂದು ಕ್ಲಾಸ್ ಏನಪ್ಪ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ದಿನಾಲೂ. ಆದಷ್ಟು ಏನಪ್ಪ, ಯಾಕಂದರೆ ಕೆಲವೊಂದಿಷ್ಟು ಕೆಲಸಗಳದಾವೆ ನಾನು, ಅವುಗಳ ಒತ್ತಡ ಕಾರಣದಿಂದ ಏನಪ್ಪ ನನಗೆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲಪ್ಪ ಅಂದ್ರೆ ಇಷ್ಟರೊಳಗಡೆ ನಿಮಗೆ 7ನೇ ಪಾಠ ಮುಗಿಸಿ ಜಾತ್ರೆ ಮುಗಿಸ್ಬಿಟ್ಬಿಡ್ತಿದ್ದೆ. ಬಟ್ ಏನಪ್ಪ ಕೆಲವೊಂದಿಷ್ಟು ವೈಯಕ್ತಿಕ ಕೆಲಸಗಳದಾವ, ಅವುಗಳು ನೋಡ್ಕೊಳ್ಬೇಕು. ಒಂದು ವಿಡಿಯೋ ಕ್ಲಾಸ್ ಮಾಡಬೇಕಪ್ಪ, ಅದಕ್ಕೆ ಆಗಿರ್ತಕ್ಕಂಥ PPT ರೆಡಿ ಮಾಡಬೇಕು, ಅದಕ್ಕೆ ಆಗಿರ್ತಕ್ಕಂಥ ಸೆಟಪ್ ರೆಡಿ ಮಾಡ್ಕೊಳ್ಬೇಕು. ಎಲ್ಲ ಏನಪ್ಪ ಕೆಲವೊಂದಿಷ್ಟು ಕೆಲಸ ಇರ್ತೈತಿ. ಇರಲಿ, ಆದಷ್ಟು ಏನು ನಿಮಗೆ ಎಕ್ಸಾಮ್ ಬರೋದ್ರೊಳಗೆ 7 ಪಾಠ ಏನದಾವಲ್ಲ ಪರಿಪೂರ್ಣವಾಗಿ ಹೇಳ್ಕೊಡ್ತೀನಿ. ನೋಡೋಣ 6ನೇ ಪಾಠ ಸ್ಟಾರ್ಟ್ ಮಾಡೋಣ ಮೊದಲ, ಇಲ್ಲಪ್ಪ ಅಂದ್ರೆ 7ನೇ ಪಾಠ 10 ಮಾರ್ಕ್ಸಿನ ಕ್ವಶನ್ 7ನೇ ಪಾಠದೊಳಗೆ ಫಿಕ್ಸ್ 3 ಬರ್ತಾವೆ. ಈಗ 2ನೇ ಪಾಠದೊಳಗೆ ಅಲ್ಲಿ 2 ಕ್ವಶನ್ ನೋಡ್ಕೊಂಡು ಬಿಟ್ಟಿದ್ದವು. ಭಾರತ ಪಕ್ಷ ಪದ್ಧತಿ ಸ್ವರೂಪ ಮತ್ತು ರಾಜಕೀಯ ಪಕ್ಷಗಳು ಕಾರ್ಯಗಳಂತ ನೋಡ್ಕೊಂಡಿದ್ದೆವು. ಇನ್ನು 7ನೇ ಪಾಠದಲ್ಲಿ ಇಲ್ಲಿ 2ನೇ ಪಾಠದಾಗ ಎಷ್ಟು ಕ್ವಶನ್ ಅದಾವ? 2 ಕ್ವಶನ್ ಅದಾವ. 7ನೇ ಪಾಠದಾಗ 10 ಮಾರ್ಕ್ಸಿನ ಎಷ್ಟು ಕ್ವಶನ್ ಅದಾವ? 3 ಕ್ವಶನ್ ಅದಾವ. ಈ 5 ಕ್ವಶನಲ್ಲಿ ಅಂದ್ರೆ ಈ 2ನೇ ಪಾಠದೊಳಗೆ 2 ಕ್ವಶನ್ ಆಗಿರಬಹುದು, 7ನೇ ಪಾಠದಾಗ 3 ಕ್ವಶನ್ ಆಗಿರ್ಬೋದು. ಒಟ್ಟು ಪ್ರಶ್ನೆಗಳು ಎಷ್ಟು ಅದಾವ? 5 ಪ್ರಶ್ನೆಗಳದಾವ. ಈ 5 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳು ನಿಮ್ಗೆ ಎಕ್ಸಾಮಿಗೆ ಬಂದೇ ಬರ್ತಾವ. 99.99% ಕೊಡ್ತೀನಿ ನಿಮಗೆ. 5 ಪ್ರಶ್ನೆಗಳಲ್ಲಿ 2 ಪ್ರಶ್ನೆ ಬಂದೇ ಬರ್ತಾವ. ನಿಮ್ಮ ಪ್ರಶ್ನೆ ಎಷ್ಟು ಕೊಡ್ತಾರೆ? 10 ಮಾರ್ಕ್ಸಿನ ಬರೆಯೋಕೆ 4 ಕೊಡ್ತಾರೆ, ಬರಿಬೇಕಾಗಿದ್ದೆಷ್ಟು? 2. ನೀವು 5 ಪ್ರಶ್ನೆಗಳ ನೀವು ಪರ್ಫೆಕ್ಟ್ ಆದ್ರಪ್ಪ ಅಂದ್ರೆ ನಿಮ್ಗೆ 2 ಪ್ರಶ್ನೆಗಳು ಸಿಗ್ತಾವ. 2 ಪ್ರಶ್ನೆಗಳು ಬರೆದ್ರೆ ಎಷ್ಟು ಮಾರ್ಕ್ಸ್? 20 ಮಾರ್ಕ್ಸ್. ಲಾಸ್ಟ್ ಒಂದಿನ ಹೇಳ್ತೀನಿ ನಿಮಗೆ ಎಕ್ಸಾಮ್ ಒಳಗೆ ಯಾವ ರೀತಿ ಬರಿಬೇಕನ್ನೋದಕ್ಕೆ ಹೇಳ್ತೀನಿ ನಿಮಗೆ. ಯಾವ ರೀತಿ ಬರಿಬೇಕನ್ನೋದಕ್ಕೆ ಎಲ್ಲ ಮಾಹಿತಿಗಳನ್ನು ಮುಟ್ಟಿಸುವಂಥ ಪ್ರಯತ್ನ ಮಾಡ್ತೀನಿ. ಇನ್ನೂ ಯಾರು ಅನುಶುದ್ಧ ಪಾಲಿಟಿ ಯೂಟ್ಯೂಬ್ ಕ್ಲಾಸಸ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿರಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆದಷ್ಟು ಏನಪ್ಪ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಸಹಿತ ಶೇರ್ ಮಾಡಿ. ಇವತ್ತು ಯಾವುದೋ ಒಂದು ಕೋಚಿಂಗ್ ಕ್ಲಾಸ್ನಲ್ಲಿ ಹೋಗಿ ನೀವು ಈ ಒಂದೇ ಸಬ್ಜೆಕ್ಟ್ ಅಧ್ಯಯನ ಮಾಡ್ಕೊಳ್ಬೇಕಪ್ಪ ಅಂದ್ರೆ 1000ದಿಂದ 1500 ರೂಪಾಯಿ ತೆಗೆದುಕೊಳ್ತಾರೆ. ಇಲ್ಲಿ ಯಾವುದೇ ರೀತಿ 1 ರೂಪಾಯಿನೂ ದುಡ್ಡಿಲ್ಲ. ಇದು ನಿಮಗಾಗಿ, ನಿಮ್ಮ ಏಳಿಗೆಗಾಗಿ, ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಏನಪ್ಪ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಅದಕ್ಕಾಗಿ ಏನಪ್ಪ ಅಂದ್ರೆ ನಾ ಮಾಹಿತಿಗಳನ್ನು ಕೊಡುವಂಥ ಪ್ರಯತ್ನ ನಂದು. ಆದಷ್ಟು ಏನಪ್ಪ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿದ್ರಪ್ಪ ಅಂದ್ರೆ ಸ್ವಲ್ಪ ಆದಷ್ಟು ನನಗೂ ಸಹಿತ ಏನಪ್ಪ ಅದರಿಂದ ಅನುಕೂಲ ಆಗ್ತೈತಿ. ಇನ್ನಷ್ಟು ಏನಪ್ಪ ಹೆಚ್ಚಿಗೆ ವಿಷಯ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಇರಲಿ, ಇಂದಿನ ಸಂಚಿಕೆ ಏನೈತಲ್ಲ ಇಲ್ಲಿಗೆ ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೇನಪ್ಪ ಅಂದ್ರೆ ಶುಭವಾಗಲಿ.